कलुषविध्वंसकं श्रेयसां परिवर्धकं धर्मसम्बन्धकं भव्यजीवमनः प्रतिबोधकारकं पुण्यप्रकाशकं पापप्रणाशकमिदं शास्त्रं श्रीगुम्मटसारकर्मकाण्डनामधेयम् अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तार श्रीगणधरदेवाः प्रतिगणधरदेवास्तेषां वचोऽनुसारतामासाद्य पूज्य श्रीमदाचार्य नेमिचन्द्रसिद्धान्तचक्रवर्ती विरचितम् इदं शास्त्रम् श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दाद्यो जैनधर्मोऽस्तु मङ्गलम् सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनम् जैनं जयतु शासनम् नमिवो न नेमि चन्दम् असहायपरक्तं मम महावीरम् बन्धुदय सत्तुजुक्तम् ओघादेशे थवम् ओचम्। पंच परमेष्टि भगवान की जय। सिद्धांत चक्रवर्ती आचार्य गुरुवर विद्य नेमिचंद्र आचार्य भगवान की जय। संत शिरोमणि आचार्य गुरुवर विद्यासागर मुनि महाराज की जय। ಗೊಮ್ಮಟ ಸಾರ ಕರ್ಮಕಾಂಡ ಶಾಸ್ತ್ರ ಕಿ ಜಯ. ಎಲ್ಲ ಭವ್ಯ ಜೀವಿಗಳಿಗೆ ಹಾರ್ದಿಕ ಜಯ ಜಿನೇಂದ್ರ. ಗೊಮ್ಮಟ ಸಾರ ಕರ್ಮಕಾಂಡ ಶಾಸ್ತ್ರದಲ್ಲಿ ಸಮ್ಯಕ್ತ್ವ ಮಾರ್ಗನೆಯಲ್ಲಿ ಕರ್ಮದ ಬಂಧ ಅಬಂಧ ಬಂಧ ವಿಚ್ಛುತ್ತಿಗಳನ್ನು ನಾವು ಚರ್ಚೆ ಮಾಡುತ್ತಿದ್ದೇವೆ. ನಿನ್ನೆ ಉಪಶಮ ಸಮ್ಯಕ್ತ್ವ, ಅದರಲ್ಲಿ ಪ್ರಥಮೋಪಶಮ ಸಮ್ಯಕ್ತ್ವ ಮತ್ತು ದ್ವಿತೀಯೋಪಶಮ ಸಮ್ಯಕ್ತ್ವ, ಆಮೇಲೆ ಛಾಯೋಕ್ಷಮಿಕ ಸಮ್ಯಕ್ತ್ವದಲ್ಲಿ ಬಂಧ ಅಬಂಧಾದಿಗಳ ಸಂದೃಷ್ಟಿ ನಾವು ನೋಡಿದ್ದೇವೆ. ಮುಂದೆ ಮುಖ್ಯ ಸಮ್ಯಕ್ತ್ವ ಮಾರ್ಗನೆಯಾದಂತ ಶಾಯಿಕ ಸಮ್ಯಕ್ತ್ವದಲ್ಲಿ ಬಂಧ ಯೋಗ್ಯ ಪ್ರಕೃತಿಗಳು 79 ಇವೆ. ಗುಣಸ್ಥಾನ 4ರಿಂದ ಅಯೋಗಿ ಕೇವಲಿವರೆಗೆ ಇದೆ. ಅಂದ್ರೆ 4ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೆ ಶಾಯಿಕ ಸಮ್ಯಕ್ತ್ವ ಮಾರ್ಗನೆ ಇರುತ್ತದೆ. ಮತ್ತು ಸಿದ್ಧರನ್ನು ಕೂಡ ತಿಳಿದುಕೊಳ್ಬೇಕು. ಯಾಕಂದ್ರೆ ಸಿದ್ಧ ಪರಮೇಷ್ಠಿಗಳಲ್ಲಿ ಕೂಡ ಶಾಯಿಕ ಸಮ್ಯಕ್ ದರ್ಶನ ಇರುತ್ತದೆ. ಇನ್ನು 4ನೇ ಗುಣಸ್ಥಾನದಿಂದ 14ನೇ ಗುಣಸ್ಥಾನದವರೆಗೂ ಮತ್ತು ಸಿದ್ಧ ಪರಮೇಷ್ಠಿವರೆಗೂ ಈ ಶಾಯಿಕ ಸಮ್ಯಕ್ತ್ವ ಮಾರ್ಗನೆಯಲ್ಲಿ ಕರ್ಮಗಳ ಬಂಧ ಅಬಂಧ ಬಂಧ ವಿಚ್ಛುತ್ತಿಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಇಲ್ಲಿ 4ನೇ ಗುಣಸ್ಥಾನದಲ್ಲಿ ಬಂಧ ವಿಚ್ಛುತ್ತಿ 10 ಪ್ರಕೃತಿಗಳಿವೆ. ಬಂಧ ಪ್ರಕೃತಿಗಳು 77 ಇರುತ್ತವೆ. ಆಮೇಲೆ ಅಬಂಧ 2 ಇರುತ್ತವೆ. ಆಮೇಲೆ ದೇಶ ಸಂಯತದಲ್ಲಿ ವಿಚ್ಛುತ್ತಿ 4, ಬಂಧ 67 ಪ್ರಕೃತಿಗಳು, ಅಬಂಧ 12 ಪ್ರಕೃತಿಗಳು. ಪ್ರಮತ್ತ ಗುಣಸ್ಥಾನದಲ್ಲಿ ಅಂದ್ರೆ 6ನೇ ಗುಣಸ್ಥಾನದಲ್ಲಿ ವಿಚ್ಛುತ್ತಿ ರೂಪ ಪ್ರಕೃತಿಗಳು 6 ಇರುತ್ತವೆ. ಬಂಧ ರೂಪ ಪ್ರಕೃತಿಗಳು 63 ಇರುತ್ತವೆ. ಅಬಂಧ ಪ್ರಕೃತಿಗಳು 16 ಇರುತ್ತವೆ. ಅಪ್ರಮತ್ತದಲ್ಲಿ ಅಂದ್ರೆ 7ನೇ ಗುಣಸ್ಥಾನದಲ್ಲಿ ವಿಚ್ಛುತ್ತಿ ಒಂದೇ ಇರುತ್ತದೆ. ಆಮೇಲೆ ಬಂಧ ಆಹಾರಕ ದ್ವಿಕ ಸಹಿತ 59 ಪ್ರಕೃತಿಗಳು ಇರುತ್ತವೆ 7ನೇ ಗುಣಸ್ಥಾನದಲ್ಲಿ. ಅಬಂಧ 20.
ಅಪೂರ್ವಕರಣ ಗುಣಸ್ಥಾನದಲ್ಲಿ ಅಂದ್ರೆ 8ನೇ ಗುಣಸ್ಥಾನದಲ್ಲಿ ಇಚ್ಛುತಿ 36 ಪ್ರಕೃತಿಗಳು, ಬಂಧ 58 ಪ್ರಕೃತಿಗಳು ಮತ್ತು ಅಬಂಧ 21 ಪ್ರಕೃತಿಗಳದ್ದಿದೆ. ಇನ್ನು ಅನಿವೃತ್ತೀಕರಣ ಗುಣಸ್ಥಾನ ಅಂದರೆ 9ನೇ ಗುಣಸ್ಥಾನದಲ್ಲಿ ಇಚ್ಛುತಿ ಪ್ರಕೃತಿಗಳು 5, ಬಂಧ ಪ್ರಕೃತಿಗಳು 22, ಅಬಂಧ ಪ್ರಕೃತಿಗಳು 57. ಸೂಕ್ಷ್ಮ ಸಾಂಪ್ರಾಯ ಗುಣಸ್ಥಾನದಲ್ಲಿ ಇಚ್ಛುತಿ ಪ್ರಕೃತಿಗಳು 16, ಬಂಧ ಪ್ರಕೃತಿಗಳು 17 ಮತ್ತು ಅಬಂಧ ಪ್ರಕೃತಿಗಳು 62. ಉಪಶಾಂತ ಕಷಾಯ, ಉಪಶಾಂತ ಮೋಹ ಈ ಗುಣಸ್ಥಾನದಲ್ಲಿ ಅಂದ್ರೆ ಇದು 11ನೇ ಗುಣಸ್ಥಾನ ಇದೆ. ಇದರಲ್ಲಿ ಇಚ್ಛುತಿ ಶೂನ್ಯ ಇದೆ, ಬಂಧ 1 ಕರ್ಮದ್ದಿದೆ, ಅದು ಸಾತಾವೇದನೀಯ. ಅಬಂಧ 78 ಪ್ರಕೃತಿಗಳದ್ದು. ಕ್ಷೀಣ ಕಷಾಯ ಗುಣಸ್ಥಾನದಲ್ಲಿ ಅಂದ್ರೆ 12ನೇ ಗುಣಸ್ಥಾನದಲ್ಲಿ ಇಚ್ಛುತಿ ಶೂನ್ಯವಿದೆ, ಬಂಧ ಪ್ರಕೃತಿ ಒಂದೇ ಇದೆ, ಅದು ಸಾತಾವೇದನೀಯ. ಅಬಂಧ ಪ್ರಕೃತಿ 78 ಮತ್ತು ಅಯೋಗ್ಯ ಕೇವಲಿ ಗುಣಸ್ಥಾನ. ಅಯೋಗ್ಯ ಕೇವಲಿ ಗುಣಸ್ಥಾನದಲ್ಲಿ ಬಂಧ ಇಚ್ಛುತಿಯ ಅಭಾವವಿದೆ. ಅಲ್ಲಿ 14ನೇ ಗುಣಸ್ಥಾನದಲ್ಲಿ ಬಂಧ ಇಚ್ಛುತಿ ಅಥವಾ ಕರ್ಮ ಬಂಧ ಆಗುವುದೇ ಇಲ್ಲ. ಇನ್ನು ಸಯೋಗಿ ಕೇವಲಿಯಲ್ಲಿ 1 ಕರ್ಮ ಬಂಧ ಆಗ್ತದೆ. ಸಯೋಗ ಕೇವಲಿ ಅಂದ್ರೆ 13ನೇ ಗುಣಸ್ಥಾನ, ಅರಿಹಂತ ಪರಮೇಷ್ಠಿಗಳ ಗುಣಸ್ಥಾನ ಇದೆ ಇದು. ಆಮೇಲೆ 78 ಕರ್ಮಗಳು ಅಬಂಧ ಹೇಳಿದ್ದಾರೆ, 1 ಇಚ್ಛುತಿ ಆಗ್ತದೆ, ಅದು ಸಾತಾವೇದನೀಯ ಕರ್ಮದ್ದು. ಈ ಪ್ರಕಾರ 3 ಸಮ್ಯಕ್ತ್ವ ಮಾರ್ಗನೆಗಳಲ್ಲಿ ಔಪಶಮಿಕ ಸಮ್ಯಕ್ತ್ವ, ಅದರಲ್ಲಿ ಪ್ರಥಮೋಪಶಮ ಮತ್ತು ದ್ವಿತೀಯೋಪಶಮ. ಆಮೇಲೆ ಕ್ಷಾಯೋಕ್ಷಮಿಕ ಸಮ್ಯಕ್ತ್ವದಲ್ಲಿ ಮತ್ತು 4 ಗುಣಸ್ಥಾನಗಳಲ್ಲಿ ಬಂಧ ಆದಿಗಳನ್ನು ತಿಳಿದುಕೊಂಡಿದ್ದೇವೆ. ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ 4ರಿಂದ ಅಯೋಗ್ಯ ಕೇವಲಿವರೆಗೆ ಗುಣಸ್ಥಾನಗಳು ಅಂದ್ರೆ ಒಟ್ಟು 11 ಗುಣಸ್ಥಾನಗಳು ಬರ್ತವೆ. ಬಂಧ ಯೋಗ ಪ್ರಕೃತಿಗಳು 79 ಇವೆ ಒಟ್ಟು. ಈ ಪ್ರಕಾರ ಇದರ ಚರ್ಚೆ ಆಗಿದೆ. ಇನ್ನು ಕ್ಷಾಯಿಕ ಸಮ್ಯಕ್ತ್ವ ಅಂದರೆ ಏನು? ಕ್ಷಾಯಿಕ ಸಮ್ಯಕ್ತ್ವ ಅಂದರೆ ಸಮ್ಯಕ್ತ್ವ ಘಾತಕ ಕರ್ಮಗಳು ಆತ್ಮದಲ್ಲಿ ಉದಯದಲ್ಲಿಯೂ ಇಲ್ಲ ಮತ್ತು ಸತ್ವದಲ್ಲಿಯೂ ಇಲ್ಲ. ಅಂದರೆ ಪೂರ್ಣವಾಗಿ ಕರ್ಮವನ್ನು ನಾಶ ಮಾಡಲಾಗಿದೆ. ಯಾವ ಕರ್ಮಗಳನ್ನು? ಸಮ್ಯಕ್ತ್ವ ಘಾತಕ ಕರ್ಮಗಳನ್ನು. ಅವು ಯಾವುವು? ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಅನಂತಾನುಬಂಧಿ, ಕ್ರೋಧ, ಮಾನ್, ಮಾಯಾಲು. ಒಟ್ಟು 7 ಸಮ್ಯಕ್ ಘಾತಕ ಕರ್ಮಗಳಿವೆ. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಇವು 3 ದರ್ಶನ ಮೌನಿಯ. ಅನಂತಾನುಬಂಧಿ, ಕ್ರೋಧ, ಮಾನ್, ಮಾಯಾಲು ಇವು 4 ಚಾರಿತ್ರ ಮೌನಿಯ. ಇನ್ನು ಅನಂತಾನುಬಂಧಿ ಕರ್ಮಗಳಿಗೆ ದರ್ಶನ ಮೋಹಿನಿ ಅಂತಲೂ ಹೇಳ್ತಾರೆ. ದ್ವಿಮುಖಿ ಇದಾವೆ ಇವು. ಇವು ಚಾರಿತ್ರದ ಘಾತವನ್ನು ಮಾಡುತ್ತವೆ ಮತ್ತು ದರ್ಶನ ಘಾತವನ್ನು ಮಾಡುತ್ತವೆ. ಆದ ಕಾರಣ ಸಮ್ಯಕ್ತ್ವ ಘಾತಕ ಕರ್ಮಗಳಲ್ಲಿ ಅನಂತಾನುಬಂಧಿ ಕಷಾಯಗಳ ಹೆಸರು ಬರುತ್ತದೆ. ಆ 4 ಕಷಾಯಗಳು ಮತ್ತು ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ ಒಟ್ಟು 7 ಕರ್ಮಗಳ ಪೂರ್ಣವಾಗಿ ನಾಶವಾದಾಗ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತವಾಗುತ್ತದೆ. ಈ ರೀತಿ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ, 6ನೇ ಗುಣಸ್ಥಾನ, 7ನೇ ಗುಣಸ್ಥಾನ, 8, 9, 10, 11, 12, 13, 14ನೇ ಗುಣಸ್ಥಾನ ಮತ್ತು ಸಿದ್ಧ ಪರಮೇಷ್ಠಿಗಳಲ್ಲಿ ಕೂಡ ಕ್ಷಾಯಿಕ ಸಮ್ಯಕ್ ದರ್ಶನ ಇರುತ್ತದೆ. ಕ್ಷಾಯಿಕ ಸಮ್ಯಕ್ ದರ್ಶನ 1 ಬಾರಿ ಪ್ರಾಪ್ತವಾದರೆ ಅದು ಬಿಟ್ಟು ಹೋಗುವುದೇ ಇಲ್ಲ, ಶಾಶ್ವತವಾಗಿ ಇರುತ್ತದೆ. ಆದರೆ ಔಪಶಮಿಕ ಸಮ್ಯಕ್ತ್ವ
ಮತ್ತು ಕ್ಷಾಯೋಕ್ಷಮಿಕ ಸಮ್ಯಕ್ತವ ಇವು ಬಿಟ್ಟು ಹೋಗುತ್ತವೆ. ಬಿಟ್ಟು ಯಾಕೆ ಹೋಗುತ್ತವೆ ಅಂತಂದ್ರೆ ಈ ಸಮ್ಯಕ್ತವಗಳು ಇರುವಾಗ ಸಮ್ಯಕ್ತಘಾತ ಕರ್ಮಗಳು ಉಪಶಮ ಮಾಡಲಾಗಿರುತ್ತದೆ. ಆ ಉಪಶಮ ಮಾಡಿದಂತ ಕರ್ಮಗಳು ಉದಯಕ್ಕೆ ಬರುವ ಸಾಧ್ಯತೆ ಇದ್ದು ಅವು ಬಂದಾಗ ಅದು ಸಮ್ಯಕ್ತ್ವ ನಾಶ ಆಗ್ತದೆ. ಆದರೆ ಕ್ಷಾಯಿಕ ಸಮ್ಯಕ್ತ್ವದಲ್ಲಿ ಸಮ್ಯಕ್ತ್ವಘಾತಕ ಕರ್ಮಗಳು ಸತ್ವದಲ್ಲಿಯೇ ಇರುವುದಿಲ್ಲ, ಅದು ಉದಯಕ್ಕೆ ಬರುವ ಸಂಬಂಧವೇ ಇಲ್ಲ. ಈ ರೀತಿ ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರವೇ ಕೇವಲ ಜ್ಞಾನದ ಪ್ರಾಪ್ತಿ ಆಗುತ್ತದೆ. ಅಂದರೆ ಕ್ಷಾಯಿಕ ಸಮ್ಯಕ್ ದರ್ಶನ ಜೊತೆಗೇನೆ ನಾವು ಕ್ಷಪಕ ಶ್ರೇಣಿಯನ್ನು ಹತ್ತಬಹುದು. ಕರ್ಮಗಳನ್ನು ಉಪಶಮ ಮಾಡಿ ಶ್ರೇಣಿಯನ್ನು ಹತ್ತಿದಾಗ ಕೇವಲ ಜ್ಞಾನ ಆಗುವುದಿಲ್ಲ. ಯಾಕಂದ್ರೆ ಉಪಶಮ ಮಾಡಿದಂತ ಕರ್ಮಗಳು ಅಂತರ್ಮೂರ್ತವಾದ ನಂತರ ಉದಯಕ್ಕೆ ಬರ್ತವೆ. ಉದಯಕ್ಕೆ ಬಂದ ನಂತರ ಗುಣಸ್ಥಾನ ಕೆಳಗೆ ಬರುತ್ತದೆ. ಆದ ಕಾರಣ ಕ್ಷಪಕ ಶ್ರೇಣಿಯನ್ನು ಹತ್ತಬೇಕಾದರೆ ಕ್ಷಾಯಿಕ ಸಮ್ಯಕ್ ದರ್ಶನ ಬೇಕು. ಇನ್ನು ಕ್ಷಾಯಿಕ ಸಮ್ಯಕ್ ದರ್ಶನ ಪ್ರಾಪ್ತವಾದ ನಂತರ ಇನ್ನು ಆತ್ಮದಲ್ಲಿ ಚಾರಿತ್ರ ಮೋಹನೀಯ ಕರ್ಮಗಳು ಉದಯಕ್ಕೆ ಇವೆ. ಅವುಗಳನ್ನು ಏನ್ ಮಾಡುತ್ತಾರೆ, ಈ ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಮುನಿ ದೀಕ್ಷೆಯನ್ನು ಧಾರಣ ಮಾಡಿ ಎಲ್ಲಾ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಸ್ವಸ್ಥಾನ ಮತ್ತು ಸಾತಿಶಯ ಏಳನೇ ಗುಣಸ್ಥಾನ ಎರಡು ಪ್ರಕಾರಗಳಿವೆ. ಅವ್ರು ಏನ್ ಮಾಡ್ತಾರೆ, ಸ್ವಸ್ಥಾನದಿಂದ ಸಾತಿಶಯ ಪ್ರಮತ್ತ ಗುಣಸ್ಥಾನದಲ್ಲಿ ಬಂದು ಅಲ್ಲಿಂದ ಶ್ರೇಣಿಯನ್ನು ಮಂಡನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೇನು ಶ್ರೇಣಿ ಮಂಡನೆ ಅಂದ್ರೇನು, 8ನೇ ಗುಣಸ್ಥಾನಕ್ಕೆ ಹೋಗುವುದು, ಅಲ್ಲಿಂದ 9ಕ್ಕೆ ಹೋಗುವುದು, 10ನೇ ಗುಣಸ್ಥಾನಕ್ಕೆ ಹೋಗುವುದು. 10ನೇ ಗುಣಸ್ಥಾನದ ಅಂತಿಮ ಸಮಯದಲ್ಲಿ ಚಾರಿತ್ರ ಮೋಹನೀಯ ಕರ್ಮಗಳನ್ನು ನಷ್ಟ ಮಾಡುವುದು. ಅಲ್ಲಿಂದ ನಷ್ಟ ಮಾಡಿದ ನಂತರ ಜೀವ ನೇರವಾಗಿ 11ಕ್ಕೆ ಹೋಗದೆ 12ಕ್ಕೆ ಹೋಗುತ್ತದೆ. 12ರಲ್ಲಿ ಅಂತರ್ಮೂರ್ತ ಇದ್ದು 13ನೇ ಗುಣಸ್ಥಾನದಲ್ಲಿ ಹೋಗಿ ಕೇವಲ ಜ್ಞಾನ ಪ್ರಾಪ್ತ ಆಗ್ತದೆ. ಅಲ್ಲಿ ಅರಿಹಂತ ಪರಮೇಷ್ಠಿ ಅನ್ನಿಸಿಕೊಳ್ಳುತ್ತಾರೆ. ಇನ್ನು ಅರಿಹಂತ ಪರಮೇಷ್ಠಿಗಳು ತಮ್ಮ ಮನುಷ್ಯಾಯು ಕರ್ಮ ಮುಗಿಯುವವರೆಗೂ ಕೇವಲ ಜ್ಞಾನಿಗಳಿದ್ದು ಧರ್ಮದ ಪ್ರಭಾವನೆ, ಪ್ರಚಾರ, ಪ್ರವಚನ, ಸಮೋಶರಣದಲ್ಲಿ ಹೇಳ್ತಾರೆ. ಅದೇ ಜಿನವಾಣಿ ಇದು ನಮಗೆ ಪ್ರಾಪ್ತವಾಗಿದೆ. ಕ್ಷಾಯಿಕ ಸಮ್ಯಕ್ ದರ್ಶನ ಅವರ ಆತ್ಮದಲ್ಲಿದೆ. ಅವರ ಸಮ್ಯಕ್ತ್ವದಲ್ಲಿ ಎಂದೂ ಕೂಡ ಬಾಧೆ ಬರುವುದೇ ಇಲ್ಲ. ಆ ನಂತರ ಅವರು ಆಯು ಕರ್ಮ ಒಂದು ಉಳಿದಿರುತ್ತದೆ, ಕೊನೆಗೆ ಅದನ್ನು ನಾಶ ಮಾಡಿ ಸಿದ್ಧ ಪರಮೇಷ್ಠಿ ಆಗುತ್ತಾರೆ. ಅಂದರೆ ಕರ್ಮಗಳನ್ನು ನಿರ್ಜರೆ ಮಾಡುವ ಸಲುವಾಗಿ ಸಮ್ಯಕ್ತ್ವ ಬಹಳ ಮಹತ್ವದ್ದಿದೆ. ಸಮ್ಯಕ್ತ್ವ ಇರದಿದ್ದರೆ ಕರ್ಮ ನಿರ್ಜರೆ ಆಗುವುದೇ ಇಲ್ಲ, ಕರ್ಮದ ಆಶ್ರವ ಆಗುತ್ತದೆ. ಇನ್ನು ಸಮ್ಯಕ್ತ್ವ ಇಲ್ಲದೆಯೂ ಕೂಡ ಕರ್ಮ ನಿರ್ಜರೆ ಆಗುತ್ತದೆ. ಆದರೆ ಅದು ಹೇಗೆ? ಫಲವನ್ನು ಕೊಟ್ಟು ನಿರ್ಜರೆ ಆಗುತ್ತೆ. ಇನ್ನು ಫಲವನ್ನು ಕೊಟ್ಟು ನಿರ್ಜರೆ ಆಗುವುದರಿಂದ ನಾವು ಮೋಕ್ಷಕ್ಕೆ ಹೋಗುವುದಿಲ್ಲ, ಅದರ ಫಲ ಭೋಗಿಸಬೇಕಾಗ್ತದೆ. ಫಲ ಭೋಗಿಸುವಾಗ ದುಃಖ ಆಗ್ತದೆ, ಆರ್ತರೋದ್ರ ಧ್ಯಾನಗಳಾಗ್ತವೆ, ಮತ್ತೆ ಕರ್ಮಗಳು ಕಟ್ಟುತ್ತವೆ. ಆದ ಕಾರಣ ಕರ್ಮ ನಿರ್ಜರೆ ಹೇಗಾಗಬೇಕು ಅಂತಂದ್ರೆ ಫಲವನ್ನು ಕೊಡದೆ ಅವು ಇನ್ನು ಉದಯಕ್ಕೆ ಬರುವಕ್ಕಿಂತ ಮುಂಚೆನೇ ಅವು ನಮ್ಮ ಆತ್ಮನನ್ನು ಬಿಟ್ಟು ಹೋಗಬೇಕು. ಅದಕ್ಕಂತಾರೆ ಸಂವರ ಪೂರ್ವಕ ನಿರ್ಜರೆ. ಹೊರಗಿನಿಂದ ಬರುವಂತ ಕರ್ಮಗಳನ್ನು ತಡೆ ಹಿಡಿದು ಒಳಗಿದ್ದಂತ ಕರ್ಮಗಳನ್ನು ಹೊರಗೆ ಹಾಕುವುದು.
ಇದು ಸಂವರ ಪೂರ್ವಕ ನಿರ್ಜರೆ. ಸಂವರ ಪೂರ್ವಕ ನಿರ್ಜರೆ ಆಗಬೇಕಾದರೆ ನಮ್ಮಲ್ಲಿ ಸಂಯಮ ಬೇಕು, ವ್ರತಗಳು ಬೇಕು. ಅನುವ್ರತ, ಮಹಾವ್ರತ ಬೇಕು. ಅನುವ್ರತ ಮಹಾವ್ರತಗಳನ್ನು ಪಾಲನ ಮಾಡಿ ಪ್ರತಿ ಸಮಯಕ್ಕೆ ಅನಂತ ಗುಣಿತ ಕರ್ಮ ನಿರ್ಜರೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಈ ಪಂಚಮ ಕಾಲದಲ್ಲಿ ಮಾತ್ರ 7ನೇ ಗುಣಸ್ಥಾನದಲ್ಲಿ ಹೋಗ್ಬೋದು, ಆದರೆ 8ನೇ ಗುಣಸ್ಥಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇವಾಗ 7ನೇ ಗುಣಸ್ಥಾನದಲ್ಲಿ ಆದರೂ ಹೋಗಿ ಪುಣ್ಯ ಬಂಧವನ್ನು ಮಾಡಿಕೊಂಡು ಸ್ವರ್ಗದಲ್ಲಿ ಹೋಗಿ ಸ್ವರ್ಗದ ಆಯು ಮುಗಿಯುವವರೆಗೆ ಸ್ವರ್ಗ ಸುಖವನ್ನು ಭೋಗಿಸಿ ಮತ್ತೆ ಮನುಷ್ಯರಾಗಿ ಹುಟ್ಟಿ ಬಂದು ಮುಂದಿನ ತೀರ್ಥಂಕರ ಇರುವಂತ ಕಾಲದಲ್ಲಿ ಜನ್ಮ ತಾಳಿ ನಾವು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯವಿದೆ. ಅಂದ್ರೆ ಅಸಂಖ್ಯಾತ ಭವಗಳನ್ನು ತಿರುಗುವುದಕ್ಕಿಂತ ಅತ್ಯಂತ ಕಡಿಮೆ ಭವಗಳಲ್ಲಿ ಮೋಕ್ಷಕ್ಕೆ ಹೋಗಲಿಕ್ಕೆ ಒಂದೇ ಸಾಧನೆ ಇದೆ, ಚಾರಿತ್ರ ಪಾಲನೆ. ಚಾರಿತ್ರಂ ಖಲು ಧಮ್ಮೋ. ಈಗ ಈ ಕರ್ಮಗಳನ್ನು ಅಭ್ಯಾಸ ಮಾಡುವಾಗ ಇಲ್ಲಿ ನೋಡಿ, ಪ್ರಮತ್ತ ಗುಣಸ್ಥಾನ, ಅಪ್ರಮತ್ತ ಗುಣಸ್ಥಾನ, ಅಪೂರ್ವಕರಣ ಗುಣಸ್ಥಾನ, ಹೇಗೆ ಗುಣಸ್ಥಾನಗಳು ಮೇಲೆ ಮೇಲೆ ಹೋಗ್ತವೆ, ಕರ್ಮದ ಸಂಖ್ಯೆ ಕಡಿಮೆ ಆಗುತ್ತಾ ಹೋಗ್ತದೆ. ಮತ್ತು ಎಷ್ಟು ಕೆಳಗೆ ಇರ್ತವೆ ಅಷ್ಟು ಕರ್ಮ ಬಂಧದ ಸಂಖ್ಯೆ ಹೆಚ್ಚಾಗ್ತದೆ. ಸಮ್ಯಕ್ ದರ್ಶನ ಮಾತ್ರವಿದೆ, ಸಂಯಮವಿಲ್ಲ. ಅಂದ್ರೆ ಅಸಂಯತ 4ನೇ ಗುಣಸ್ಥಾನದಲ್ಲಿ ಕೂಡ ಕರ್ಮಗಳು ಮಾತ್ರ 77 ಬಂದಾಗ್ತವೆ. ಅದಕ್ಕಿಂತ ಸ್ವಲ್ಪ ಹಿಂದೆ ಹೋದ್ರೆ 1ನೇ ಗುಣಸ್ಥಾನದಲ್ಲಿ, 2ನೇ ಗುಣಸ್ಥಾನದಲ್ಲಿ ಕರ್ಮಗಳು ಹೆಚ್ಚು ಕಟ್ಟುತ್ತವೆ. 1ನೇ ಗುಣಸ್ಥಾನದಲ್ಲಿ 117 ಕರ್ಮ ಬಂದಾಗ್ತವೆ. 2ನೇ ಗುಣಸ್ಥಾನದಲ್ಲಿ 101 ಕರ್ಮಗಳು ಬಂದಾಗ್ತವೆ, 16 ಕಡಿಮೆ ಆಗ್ತವೆ. ಹಾಗೆ ಮೇಲಿನ ಗುಣಸ್ಥಾನಗಳಲ್ಲಿ ಹೋದಾಗ ಕರ್ಮ ಬಂಧದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಸಮ್ಯಕ್ತ್ವದ ಪ್ರಭಾವದಿಂದ 41 ಕರ್ಮಗಳು ಕಡಿಮೆ ಆಗ್ತವೆ. ಮುಂದೆ ಹೋಗಿ ದೇಶ ಸಂಯಮ ಅಂದ್ರೆ ಅರ್ಧ ಸಂಯಮದ ಪ್ರಭಾವದಿಂದ ಮತ್ತೆ ಕರ್ಮಗಳು 10 ಕರ್ಮಗಳು ಕಡಿಮೆ ಆಗ್ತವೆ. ಮುಂದೆ ಮುನಿ ಮಹಾರಾಜರಾದ ನಂತರ ಮತ್ತೆ ಕರ್ಮಗಳು 16 ಕರ್ಮಗಳು ಕಡಿಮೆ ಆಗ್ತವೆ. ಈ ರೀತಿ ಮುಂದಿನ ಗುಣಸ್ಥಾನಗಳಲ್ಲಿ ಹೋದಂತೆ ಕರ್ಮ ಬಂಧದ ಸಂಖ್ಯೆ ಕಡಿಮೆ ಆಗ್ತದೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ, ಆತ್ಮ ಕಲ್ಯಾಣ ಮಾಡಿಕೊಳ್ಳುವುದು ಅಂದರೆ ಕರ್ಮ ನಿರ್ಜರೆ ಮಾಡುವುದು. ಕರ್ಮ ನಿರ್ಜರೆ ಆಗಬೇಕಾದರೆ ನಮ್ಮಲ್ಲಿ ಸಂಯಮ, ಸಮ್ಯಕ್ತ್ವ ಬೇಕು, ಚಾರಿತ್ರ ಬೇಕು ಅಂತ ಹೇಳಿದ್ದಾರೆ. ಸಮ್ಯಕ್ತ್ವ ಮಾರ್ಗನೆಯಲ್ಲಿ ಸಮ್ಯಕ್ತ್ವದ ಬಗ್ಗೆ ಒಂದು ಸಾಮಾನ್ಯ ಜ್ಞಾನವಾದರೂ ನಮಗೆ ಇರಬೇಕು. ಸಮ್ಯಕ್ತ್ವದಲ್ಲಿ 3 ಪ್ರಕಾರಗಳಿವೆ. ಆಮೇಲೆ ಸಮ್ಯಕ್ತ್ವದಲ್ಲಿ 3 ಪ್ರಕಾರ, ಅದರಲ್ಲಿ 1ನೇ ಸಮ್ಯಕ್ತ್ವ ಯಾವುದಿದೆ ಅಂತಂದ್ರೆ ಔಪಶಮಿಕ ಸಮ್ಯಕ್ತ್ವ ಅಥವಾ ಉಪಶಮ ಸಮ್ಯಕ್ತ್ವ. ಉಪಶಮ ಸಮ್ಯಕ್ತ್ವದಲ್ಲಿ 2 ಭೇದಗಳಾಗ್ತವೆ, ಒಂದು ಪ್ರಥಮೋಪಶಮ ಸಮ್ಯಕ್ತ್ವ, ಇನ್ನೊಂದು ದ್ವಿತೀಯೋಪಶಮ ಸಮ್ಯಕ್ತ್ವ. ಆಮೇಲೆ ಕ್ಷಾಯೋಕ್ಷಮಿಕ ಸಮ್ಯಕ್ತ್ವ, ಆಮೇಲೆ ಕ್ಷಾಯಿಕ ಸಮ್ಯಕ್ತ್ವ. ಇನ್ನು ಸಮ್ಯಕ್ತ್ವ ಮಾರ್ಗನೆಯಲ್ಲಿ ಮುಂದೆ ಹೋಗಿ ಮಿಥ್ಯಾತ್ವ ಮಾರ್ಗನೆ ಒಂದು ಬರ್ತದೆ. ಮಿಥ್ಯಾತ್ವವನ್ನು ಕೂಡ ಸಮ್ಯಕ್ತ್ವ ಮಾರ್ಗನೆಯಲ್ಲಿ ಹೇಳ್ತಾ ಇದ್ದಾರೆ. ನೋಡು, ಮಿಥ್ಯಾತ್ವ ಮಾರ್ಗನೆಯಲ್ಲಿ 16 ಪ್ರಕೃತಿಗಳು ಇಚ್ಛುತಿ ಆಗ್ತವೆ. ಅಂದ್ರೆ ಗುಣಸ್ಥಾನ ಅಂತ ತಿಳ್ಕೊಳ್ಳಿ.
ಬಂಧ ಪ್ರಕೃತಿ 117 ಇರುತ್ತವೆ, ಅಬಂಧ 3 ಇರುತ್ತವೆ. ಸಾಸಾಧನದಲ್ಲಿ ಇಚ್ಛುತಿ 25 ಆಗ್ತವೆ. ಬಂಧ ಪ್ರಕೃತಿ 101, ಅಬಂಧ ಪ್ರಕೃತಿ 19. ಇನ್ನು ಸಮ್ಯಕ್ ಮಿಥ್ಯಾತ್ವ ಎಂಬ ಮಾರ್ಗನೆಯಲ್ಲಿ ಇಚ್ಛುತಿ 0 ಇದೆ, ಬಂಧ ಪ್ರಕೃತಿ 74 ಇದೆ, ಅಬಂಧ 46 ಇದೆ. ಈ ಪ್ರಕಾರ ಸಮ್ಯಕ್ತ್ವ ಮಾರ್ಗನೆಯಲ್ಲಿ 6 ಭೇದಗಳು: ಉಪಶಮ ಸಮ್ಯಕ್ತ್ವ, ಕ್ಷಾಯುಕ್ಷಮಿಕ ಸಮ್ಯಕ್ತ್ವ, ಚಾಯಿಕ ಸಮ್ಯಕ್ತ್ವ, ಮಿಥ್ಯಾತ್ವ, ಸಾಸಾಧನ, ಮಿಶ್ರ. ಇವು ಸಮ್ಯಕ್ತ್ವ ಮಾರ್ಗನೆಗಳು 6 ಇರುತ್ತವೆ. ಇನ್ನು ಮುಂದೆ ಸಂಜ್ಞಿ ಮಾರ್ಗನೆಯಲ್ಲಿ ಕರ್ಮದ ಬಂಧದ ಪ್ರಕರಣವನ್ನು ಆಚಾರ್ಯರು ಹೇಳುತ್ತಾರೆ. ಸಂಜ್ಞಿ ಅಂದರೆ ಏನು? ಮನಸ್ಸು. ಸಂಜ್ಞೆ ಅಂದ್ರೇನು? ಮನಸ್ಸು. ತಿಳ್ಕೊಳ್ಳುವಂತ, ಚಿಂತನೆ ಮಾಡುವಂತ ವಿಶೇಷ ಒಂದು ಸಾಧನೆ. ಮನಸ್ಸು ಕೂಡ ಏನಿದೆ ಅಂತಂದ್ರೆ ಒಂದು ಉದ್ಗಲ ಪಿಂಡವಿದೆ. ಮನಸ್ಸು ಉದ್ಗಲದ ಇಂದ ತಯಾರಾಗಿದೆ. ಮನಸ್ಸು ಮತ್ತು ಆತ್ಮ ಬೇರೆ ಬೇರೆ ಇರುತ್ತವೆ. ಆದರೆ ಮನಸ್ಸು ಇದ್ದಾಗ ಏನಾಗ್ತದೆ? ಒಳ್ಳೆಯದು ಕೆಟ್ಟದ್ದು ಏನಿದೆ, ಯಾವುದು ಕೆಟ್ಟದಿದೆ, ಯಾವುದು ಒಳ್ಳೆಯದಿದೆ, ಇದನ್ನ ಚಿಂತನೆ ಮಾಡುವ ಸಲುವಾಗಿ ಮನಸ್ಸಿನ ಉಪಯೋಗ ಇರುತ್ತದೆ. ಅದಕ್ಕಾಗಿ ಯಾವ ಜೀವಿಗಳಿಗೆ ಮನಸ್ಸೇ ಇರುವುದಿಲ್ಲ, ಆ ಜೀವಿಗೆ ಸಮ್ಯಕ್ ದರ್ಶನ ಮತ್ತು ಮೋಕ್ಷ, ಕೇವಲ ಜ್ಞಾನ ಇವು ಆಗುವುದೇ ಇಲ್ಲ. ಸಂಜ್ಞಿ ಇದು ಬಹಳ ಮಹತ್ವದಿದೆ. ಈಗ ನಿಯಮದಿಂದ ಸ್ವರ್ಗದ ಎಲ್ಲಾ ಜೀವರು ಸಂಜ್ಞಿಯೇ ಇರುತ್ತೆ. ಯಾಕಂದ್ರೆ ಸಂಜ್ಞಿ ಸ್ವರ್ಗದ ಜೀವ ಇರದಿದ್ದರೆ ಅವರು ಸುಖವನ್ನು ಭೋಗಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನರಕದಲ್ಲಿ ಜೀವಿಗಳು ಸಂಜ್ಞಿಯೇ ಇರುತ್ತವೆ. ಸಂಜ್ಞಿ ಜೀವ ಇರುವುದರಿಂದ ನರಕದಲ್ಲಿಯ ಭಯಂಕರ ಕರ್ಮದ ಫಲವನ್ನು ಭೋಗಿಸುತ್ತವೆ. ಇನ್ನು ಮನುಷ್ಯರಲ್ಲಿಯೂ ಕೂಡ ಸಂಜ್ಞಿ ಮನುಷ್ಯರೇ ಇರುತ್ತಾರೆ, ಅಸಂಜ್ಞಿ ಮನುಷ್ಯರು ಇರುವುದಿಲ್ಲ. ಆದರೆ ಅಸಂಜ್ಞಿ ಜೀವಿಗಳು ಮಾತ್ರ ತ್ರಿಯಂಚ ಗತಿಯಲ್ಲಿ ಇರುತ್ತವೆ. ತ್ರಿಯಂಚ ಗತಿಯಲ್ಲಿ ಅಸಂಜ್ಞಿ ಜೀವಿಗಳು ಇವೆ, ಸಂಜ್ಞಿ ಜೀವಿಗಳು ಇವೆ. ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯ, ವನಸ್ಪತಿಕಾಯ ಇವೆಲ್ಲ ಅಸಂಜ್ಞಿ ಜೀವಿಗಳು. ಇವುಗಳಿಗೆ ಮನಸ್ಸಿರುವುದಿಲ್ಲ. ದ್ವೀಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ ಇವುಗಳಿಗೂ ಕೂಡ ಮನಸ್ಸು ಇರುವುದಿಲ್ಲ. ಇನ್ನು ಪಂಚೇಂದ್ರಿಯ ತ್ರಿಯಂಚ ಕೆಲವೊಂದು ಮನಸ್ಸಿಲ್ಲದ ತ್ರಿಯಂಚಗಳು ಕೂಡ ಇರುತ್ತವೆ. ಮನಸ್ಸಿದ್ದದ ಜೀವಿಗಳಿಗೆ ಸಂಜ್ಞಿ ಅಂತಾರೆ, ಮನಸ್ಸಿಲ್ಲದ ಜೀವಿಗಳಿಗೆ ಅಸಂಜ್ಞಿ ಅಂತಾರೆ. ಆದರೆ ನಾವು ಸಂಜ್ಞಿ ಮಾರ್ಗನೆಯಲ್ಲಿ ಕರ್ಮ ಬಂಧದ ಚರ್ಚೆ ಮಾಡ್ತಾ ಇರುವಾಗ ಇದರಲ್ಲಿ ಬಂಧಯೋಗ್ಯ ಪ್ರಕೃತಿಗಳು 120. ಗುಣಸ್ಥಾನ ನೋಡಿ, ಮಿಥ್ಯಾತ್ವದಿಂದ ಕ್ಷೀಣ ಕಷಾಯದವರೆಗೆ ಅಂತ ಹೇಳಿದ್ದಾರೆ. ಸಂಜ್ಞಿ ಮಾರ್ಗನೆಯಲ್ಲಿ ಮಿಥ್ಯಾತ್ವದಿಂದ ಕ್ಷೀಣ ಕಷಾಯ ಅಂದ್ರೆ ಏನು? ಅಂದ್ರೆ 1ನೇ ಗುಣಸ್ಥಾನದಿಂದ 12ನೇ ಗುಣಸ್ಥಾನದವರೆಗೆ ಸಂಜ್ಞಿ ಮಾರ್ಗನೆ ಇರುತ್ತದೆ. ಇಲ್ಲಿ ಬಂಧ ಇಚ್ಛುತಿ ಸಂಬಂಧಿ ಎಲ್ಲಾ ಕಥನ ಗುಣಸ್ಥಾನದಂತೆ ನಾವು ತಿಳಿದುಕೊಳ್ಳಬೇಕು. ಇನ್ನು ಅಸಂಜ್ಞೀಯ ಬಂಧ ಯೋಗ್ಯ ಪ್ರಕೃತಿಗಳು 117 ಇವೆ. ಅಸಂಜ್ಞಿ ಜೀವಿಗಳಿಗೆ ತೀರ್ಥಂಕರ ಮತ್ತು ಆಹಾರಕ ದ್ವಿಕ ಬಂಧ ಆಗುವುದಿಲ್ಲ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ತೀರ್ಥಂಕರ ಪ್ರಕೃತಿಯ ಬಂಧ ಮತ್ತು ಆಹಾರಕ ದ್ವಿಕತ್ತು ಆಗುವುದಿಲ್ಲ. ಇನ್ನು ಸಂಜ್ಞಿ ಇದ್ದರೂ ಕೂಡ ಮಿಥ್ಯಾತ್ವ ಗುಣಸ್ಥಾನವಿದ್ದರೆ ತೀರ್ಥಂಕರ ಪ್ರಕೃತಿಯ ಬಂಧ ಆಗುವುದೇ ಇಲ್ಲ. ಇನ್ನು ಗುಣಸ್ಥಾನ
ಎರಡಿವೆ. ಅಸಂಜ್ಞೆಯಲ್ಲಿ ಮಾತ್ರ 2 ಗುಣಸ್ಥಾನಗಳನ್ನು ಹೇಳಿದ್ದಾರೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇಚ್ಛುತಿ 19 ಪ್ರಕೃತಿ ಇವೆ, ಬಂಧ 117 ಅಸಂಜ್ಞೆಯಲ್ಲಿ ಮತ್ತು ಅಬಂಧ ಶೂನ್ಯವಿದೆ. ಸಾಸಾಧನ ಗುಣಸ್ಥಾನದಲ್ಲಿ ಅಸಂಜ್ಞಿ ಜೀವ ಮಿಶ್ರ ಕಾಯಯೋಗಿಯೇ ಇರುತ್ತದೆ. ನೋಡಿ, ಯಾವುದಾದರೂ ಒಂದು ಜೀವ 2ನೇ ಗುಣಸ್ಥಾನದಲ್ಲಿ ಮರಣ ಆಗಿದೆ, ಅದು ತನ್ನ ಪರ್ಯಾಪ್ತಿಯನ್ನು ಇನ್ನೂ ಪೂರ್ಣ ಮಾಡಿಕೊಂಡಿರುವುದಿಲ್ಲ. ಆ ಅವಸ್ಥೆಯಲ್ಲಿ ಮಾತ್ರ ಅದು ಅಸಂಜ್ಞಿ ಇರುತ್ತದೆ. ಅದು ಹೇಗಂದ್ರೆ, ಈಗ ಪರ್ಯಾಪ್ತಿಗಳಿವೆ, 6 ಪರ್ಯಾಪ್ತಿಗಳಿವೆ. ಆ 6 ಪರ್ಯಾಪ್ತಿಗಳಲ್ಲಿ ಒಂದು ಮನಸ್ಸು ಪರ್ಯಾಪ್ತಿ, ಮನ ಪರ್ಯಾಪ್ತಿ ಇರುತ್ತದೆ ಅಲ್ಲ. ಮನ ಪರ್ಯಾಪ್ತಿ ಪೂರ್ಣ ಆಗುವವರೆಗೂ ಆ ಜೀವ ಅಸಂಜ್ಞಿ ಇರುತ್ತದೆ. ಅದಕ್ಕಾಗಿ 2ನೇ ಗುಣಸ್ಥಾನದಲ್ಲಿಯೂ ಕೂಡ ಅಸಂಜ್ಞಿ ಇರುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಯಾವುದೇ ಒಂದು ಜೀವ ಮರಣ ಮಾಡಿಕೊಂಡು ಇನ್ನೊಂದು ಗತಿಗೆ ಹೊರಟಿದೆ, ಹೋಗಿದೆ ಅಂತ ಇಟ್ಕೊಳ್ಳಿ. ಹೋದ ನಂತರ ಅಲ್ಲಿ ಪರ್ಯಾಪ್ತಿಗಳನ್ನು ಪೂರ್ಣ ಇನ್ನೂ ಪೂರ್ಣ ಮಾಡಿಕೊಂಡಿಲ್ಲ. ಶರೀರ ಪರ್ಯಾಪ್ತಿ, ಇಂದ್ರಿಯ ಪರ್ಯಾಪ್ತಿ ಪೂರ್ಣ ಮಾಡಿವೆ. ಆದರೆ ಮುಂದಿನ ಮನ ಪರ್ಯಾಪ್ತಿ, ವಚನ ಪರ್ಯಾಪ್ತಿ ಆದಿಗಳು, ಶ್ವಾಸೋಶ್ವಾಸ ಪರ್ಯಾಪ್ತಿ ಆದಿಗಳು ಪರ್ಯಾಪ್ತಿಗಳು ಇನ್ನೂ ಪೂರ್ಣ ಆಗಿಲ್ಲ. ಮಿಶ್ರ ಕಾಯಯೋಗವಿದೆ. ಅಂತ ಸಮಯದಲ್ಲಿ 2ನೇ ಗುಣಸ್ಥಾನವರ್ತಿ ಜೀವ ಅಸಂಜ್ಞೆಯಲ್ಲಿ ಬರುತ್ತದೆ. ಆದರೆ ಮುಂದೆ ಹೋಗಿ ಅದು ಪರ್ಯಾಪ್ತಿ ಪೂರ್ಣ ಆದ ನಂತರ ಅದು ಸಂಜ್ಞೆ ಆಗುತ್ತದೆ. ಅವಾಗಿನ ಅವಸ್ಥೆ ಬೇರೆ. ಆದರೆ ಇಲ್ಲಿ ಕರ್ಮ ಬಂಧದ ಅವಸ್ಥೆ ಪ್ರತಿ ಸಮಯಕ್ಕೆ ಇರುವುದರಿಂದ ಎಷ್ಟು ಸಮಯದವರೆಗೆ ಆ ಸಾಸಾಧನ ಗುಣಸ್ಥಾನವರ್ತಿ ಜೀವ ಅಸಂಜ್ಞೆ ಇರುತ್ತದೆ ಮಿಶ್ರ ಕಾಯಯೋಗದಲ್ಲಿ, ಅಷ್ಟುವರೆಗೆ ಅದರ ಕರ್ಮದ ಬಂಧದ ವ್ಯವಸ್ಥೆಯನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾರೆ. ಅಸಂಜ್ಞಿ ಮಾರ್ಗನೆಯಲ್ಲಿ ಒಟ್ಟು ಬಂಧಯೋಗ್ಯ ಪ್ರಕೃತಿಗಳು 117 ಇರುತ್ತವೆ. ಗುಣಸ್ಥಾನ 2 ಇರ್ತವೆ, ಮಿಥ್ಯಾತ್ವ ಮತ್ತು ಸಾಸಾಧನ. ಇನ್ನು ಮಿಥ್ಯಾತ್ವ ಗುಣಸ್ಥಾನದಲ್ಲಿ 117 ಕರ್ಮ ಬಂದಾಗ್ತವೆ. ಬಂಧ ಇಚ್ಛುತಿ 19 ಆಗ್ತವೆ. ಯಾಕಂದ್ರೆ ಅಸಂಜ್ಞಿ ಜೀವಿಗೆ ಮನುಷ್ಯಾಯು, ದೇವಾಯು, ತ್ರಿಯಂಚಾಯು ಇವು 3 ಆಯುಗಳು ಇಲ್ಲಿ ಇಚ್ಛುತಿ ಆಗ್ತಾ ಇವೆ 1ನೇ ಗುಣಸ್ಥಾನದಲ್ಲಿ. ಆಮೇಲೆ ಸಾಸಾಧನ ಗುಣಸ್ಥಾನದಲ್ಲಿ ಬಂಧಯೋಗ್ಯ ಪ್ರಕೃತಿಗಳು 98 ಇವೆ, 19 ಅಬಂಧ ಇವೆ ಮತ್ತು 29 ಇಚ್ಛುತಿ ಆಗ್ತವೆ. ಇನ್ನು 29 ಇಚ್ಛುತಿ ಆಗ್ತಾ ಇವೆ. ಅವು ಯಾವುವು? 25 ಗುಣಸ್ಥಾನದ ಅನುಸಾರವಾಗಿ ಮತ್ತು 6 ವಜ್ರ ಋಷಭ ನಾರಾಚಾದಿ 2 ಮನುಷ್ಯಾಯು ಮತ್ತು ತ್ರಿಯಂಚಾಯು. ಅಂದ್ರೆ ವಜ್ರ ಋಷಭ 6 ವಜ್ರ ಋಷಭ ನಾರಾಚಾದಿ 6 ಏನು ಸಹನನಗಳು ಮತ್ತು 1 ಮನುಷ್ಯಾಯು 1 ತ್ರಿಯಂಚಾಯು. ಹೀಗೆ 29 ಇಚ್ಛುತಿ 2ನೇ ಗುಣಸ್ಥಾನದಲ್ಲಿ ಅಸಂಜ್ಞೆಯಲ್ಲಿ ಆಗುತ್ತದೆ. 25 ಮತ್ತು 4 ಸಂಜ್ಞಿ ಮಾರ್ಗನಲ್ಲಿ ಸಂಜ್ಞಿ ಇದ್ದಾಗ 120 ಬಂಧಯೋಗ್ಯ ಪ್ರಕೃತಿಗಳಿರುತ್ತವೆ. ಗುಣಸ್ಥಾನ 1 ರಿಂದ 12 ಇರುತ್ತವೆ. ಆದರೆ ಅಸಂಜ್ಞಿ ಜೀವಕ್ಕೆ
ಒಂದನೇ ಗುಣಸ್ಥಾನ ಮತ್ತು ಎರಡನೇ ಗುಣಸ್ಥಾನ ಅಷ್ಟೇ ಇರುತ್ತದೆ. ಆದರೆ ಬಂಧ ಯೋಗ್ಯ ಪ್ರಕೃತಿಗಳು 117 ಇರುತ್ತವೆ. ಈ ರೀತಿ ಸಂಜ್ಞಿ ಮಾರ್ಗಣೆಯ ಬಗ್ಗೆ ಚರ್ಚೆ ಮುಗಿಯಿತು. ಇನ್ನು ಆಹಾರ ಮಾರ್ಗಣೆ. ಆಹಾರ ಮಾರ್ಗಣೆ ಎಂದರೇನು? ಆಹಾರ ಮಾರ್ಗಣೆಯಲ್ಲಿ ಆಹಾರಕ ಜೀವದ ಬಂಧಯೋಗ್ಯ ಪ್ರಕೃತಿಗಳು 125. ಗುಣಸ್ಥಾನ 1 ರಿಂದ 13. ಮಿಥ್ಯಾತ್ವದಿಂದ ಸಯೋಗ ಕೇವಲಿ ಗುಣಸ್ಥಾನದವರೆಗೆ ಆಹಾರಕ ಮಾರ್ಗಣೆ ಇದೆ. ಆಹಾರಕ ಮಾರ್ಗಣೆ ಅಂತಂದ್ರೆ ಏನು? ಈಗ ನಮ್ಮ ಶರೀರವಿದೆ. ನಮ್ಮ ಶರೀರ ಆಹಾರ ವರ್ಗಣೆಗಳನ್ನು ಪ್ರಾಪ್ತ ಮಾಡಿಕೊಂಡು ಅದು ಬದುಕುತ್ತಿದೆ. ಇದಕ್ಕಂತಾರೆ ಆಹಾರಕ. ಆಹಾರಕ ಅಂದರೆ ನಮ್ಮ ಶರೀರ ಆಹಾರ ವರ್ಗಣೆಗಳನ್ನು ಗ್ರಹಣ ಮಾಡ್ತದೆ, ಆವಾಗ ಅದು ಬದುಕುತ್ತದೆ. ಅದಕ್ಕಂತಾರೆ ಆಹಾರಕ ಜೀವ. ಇನ್ನು ಆಹಾರಕ ಜೀವ ಮಾರ್ಗಣೆಯಲ್ಲಿ ಗುಣಸ್ಥಾನ ಎಷ್ಟಿವೆ? 1 ರಿಂದ 13ರವರೆಗೆ. ಇಲ್ಲಿ ಬಂಧ ಇಚ್ಚುತ್ತಿ ಸಂಬಂಧಿ ಎಲ್ಲಾ ಕಥನ ಏನಿದೆ ಅಂತಂದ್ರೆ ಗುಣಸ್ಥಾನದಂತೆ. ಗುಣಸ್ಥಾನದಂತ ಅಂದ್ರೇನು? 1ನೇ ಗುಣಸ್ಥಾನದಿಂದ 14ನೇ 13ನೇ ಗುಣಸ್ಥಾನದವರೆಗೆ ಏನು ಹೇಳಿದ್ದಾರೆ ಅದೇ ಇಲ್ಲಿ ಅನ್ವಯಿಸುತ್ತದೆ. ಇನ್ನು ಅನಾಹಾರಕ. ಅನಾಹಾರಕ 4 ಆಯು, ಆಹಾರಕ ದ್ವಿಕ, ನರಕ ದ್ವಿಕ ಬಿಟ್ಟು ಬಂಧ ಯೋಗ್ಯ ಪ್ರಕೃತಿಗಳು ಕಾರ್ಮನ ಯೋಗದ ಸಮಾನ 112 ಇರುತ್ತದೆ. ಅಂದ್ರೆ ಆಹಾರಕ ತಂದ್ರೆ ಪೂರ್ಣ ಪರ್ಯಾಪ್ತಕ ಶರೀರ. ಅನಾಹಾರಕ ಅವಸ್ಥೆ ಯಾವಾಗಿರುತ್ತದೆ ಅಂತಂದ್ರೆ ಆ ಜೀವಿಗೆ ಮಾತ್ರ ಕಾರ್ಮನ ಶರೀರ ಇರುತ್ತದೆ. ಈ ಯಾವಾಗಿರುತ್ತದೆ? ಇದು ವಿಗ್ರಹ ಗತಿಯಲ್ಲಿ. ಇನ್ನು ವಿಗ್ರಹ ಗತಿ ಅಂದ್ರೆ ಏನು? ಯಾವುದೇ ಒಂದು ಜೀವ ಮರಣವಾದ ನಂತರ ಆ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರ ಗ್ರಹಣ ಮಾಡಲಿಕ್ಕೆ ಅದು ಹೊರಟಿದೆ, ಮಾರ್ಗದಲ್ಲಿದೆ. ಮಾರ್ಗದಲ್ಲಿ ಹೋಗುವಾಗ ಅದಕ್ಕೆ ಕಾರ್ಮನ ಕಾಯ ಇರುತ್ತದೆ, ಕಾರ್ಮನ ಶರೀರ ಇರುತ್ತದೆ ಆತ್ಮಕ್ಕೆ. ಆ ಕಾರ್ಮನ ಶರೀರವನ್ನು ತೆಗೆದುಕೊಂಡು ಅದು ಮುಂದೆ ಮನುಷ್ಯ, ತ್ರಿಯಂಚ, ದೇವ, ನರಕ ಯಾವುದೇ ಗತಿಯಲ್ಲಿ ಹೋಗಿ ಅದು ಹುಟ್ಟುವುದಿದ್ದರೆ ಅಲ್ಲಿ ಹೋಗಿ ಅದು ಗರ್ಭದಲ್ಲಿ ಸ್ಥಾಪನೆ ಆದ ನಂತರ ಅದಕ್ಕೆ ಆಹಾರಕ ವರ್ಗಣೆಗಳು ಪ್ರಾಪ್ತ ಆಗ್ತವೆ. ಅಂದ್ರೆ ಪರ್ಯಾಪ್ತಿಗಳನ್ನು ಅದು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದಾಗ ಅದು ಆಹಾರಕ ಆಗುತ್ತದೆ. ಎಷ್ಟುವರೆಗೆ ಅದು ಇನ್ನೂ ಗರ್ಭದಲ್ಲಿ ಹೋಗಿಲ್ಲ, ಮಾರ್ಗದಲ್ಲಿ ಇದೆ, ವಿಗ್ರಹ ಗತಿಯಲ್ಲಿ ಇದೆ, ಅವಾಗ ಅದಕ್ಕೇನಂತಾರೆ ಅನಾಹಾರಕ. ಇನ್ನು 4 ಗತಿಯ ಜೀವ ಅನಾಹಾರಕ. 4 ಆಯುಗಳಿವೆ: ಮನುಷ್ಯಾಯು, ತ್ರಯಂಚಾಯು, ದೇವಾಯು, ನರಕಾಯು. ಆದರೆ ಅನಾಹಾರಕ ಅವಸ್ಥೆಯಲ್ಲಿ ಅಥವಾ ವಿಗ್ರಹ ಗತಿಯಲ್ಲಿ ಆಯು ಕರ್ಮಗಳು ಕಟ್ಟುವುದಿಲ್ಲ. ಯಾಕಂದ್ರೆ ಪರ್ಯಾಪ್ತಕ ಅವಸ್ಥೆಯಲ್ಲಿಯೇ ಅಥವಾ ಆಹಾರಕ ಅವಸ್ಥೆಯಲ್ಲಿಯೇ ಆಯು ಕರ್ಮಗಳು ಕಟ್ಟುತ್ತವೆ. ಅನಾಹಾರಕ ಅಥವಾ ವಿಗ್ರಹ ಗತಿಯಲ್ಲಿ ಆಯು ಕರ್ಮಗಳು ಕಟ್ಟುವುದಿಲ್ಲ. ಆಹಾರಕ ದ್ವಿಕ, ಆಹಾರಕ ಶರೀರ ಮತ್ತು ಆಹಾರಕ ಅಂಗೋಪಾಂಗ ಕಟ್ಟುವುದಿಲ್ಲ. ಆಮೇಲೆ ನರಕ ದ್ವಿಕ, ನರಕಗತಿ, ನರಕಗತ್ಯಾನುಪೂರ್ವಿ ಕಟ್ಟುವುದಿಲ್ಲ. ಈ ರೀತಿ ಬಂಧ ಯೋಗ್ಯ ಪ್ರಕೃತಿಗಳು ಏನಾಗುತ್ತವೆ ಅನಾಹಾರಕದಲ್ಲಿ ಅಥವಾ ವಿಗ್ರಹ ಗತಿಯಲ್ಲಿ ಕಾರ್ಮನ ಕಾಯ ಯೋಗದ ಸಮಾನವೇ ಇರುತ್ತವೆ. ಅಂದರೆ 112 ಇರುತ್ತವೆ. ಇನ್ನು ಅನಾಹಾರಕ ಅವಸ್ಥೆಯಲ್ಲಿ ಗುಣಸ್ಥಾನಗಳು ಯಾವ್ಯಾವ ಇರುತ್ತವೆ ನೋಡಿ. ಮಿಥ್ಯಾತ್ವ ಗುಣಸ್ಥಾನ ಇದೆ, ಸಾಸಾಧನ ಗುಣಸ್ಥಾನವಿದೆ, ಆಮೇಲೆ ಅಸಂಯತ ಗುಣಸ್ಥಾನವಿದೆ, ಸಯೋಗ ಕೇವಲಿ ಗುಣಸ್ಥಾನವಿದೆ, ಅಯೋಗ ಕೇವಲಿ ಗುಣಸ್ಥಾನ. ಈ ರೀತಿ 5 ಗುಣಸ್ಥಾನ ಇರುತ್ತವೆ.
ಅನಾಹರಕ ಅಂದ್ರೆ ವಿಗ್ರಹ ಗತಿಯಲ್ಲಿ ಜೀವವಿದ್ದಾಗ ಗುಣಸ್ಥಾನಗಳು ಎಷ್ಟು ಇರ್ತವೆ ಅಂತಂದ್ರೆ 5 ಇರುತ್ತವೆ. ಯಾವ್ಯಾವು? ಮಿಥ್ಯಾತ್ವ, ಸಾಸಾಧನ, ಅಸಂಯತ, ಸಂಯೋಗ ಕೇವಲಿ, ಅಯೋಗ ಕೇವಲಿ. ಇನ್ನು ಅನಾಹರಕ ಅವಸ್ಥೆಯಲ್ಲಿ ಅಥವಾ ವಿಗ್ರಹ ಗತಿಯಲ್ಲಿ ಸಾಸಾಧನ ಗುಣಸ್ಥಾನ ಇಲ್ಲ, ಮಿಶ್ರ ಗುಣಸ್ಥಾನವಿಲ್ಲ, ದೇಶ ಸಂಯತ ಗುಣಸ್ಥಾನವಿಲ್ಲ, ಪ್ರಮತ್ತ ಇಲ್ಲ, ಅಪ್ರಮತ್ತವಿಲ್ಲ, ಪೂರ್ವಕರಣ, ಅನಿವೃತ್ತಿಕರಣ, ಆಮೇಲೆ ಅನಿವೃತ್ತಿಕರಣ ಆದ ನಂತರ ಸಂಜ್ವಲನ, ಪ್ರಶಾಂತ ಮೋಹ, ಕ್ಷೀಣ ಮೋಹ, ಇವು ಎಲ್ಲ ಕರ್ಮಗಳು ಇಲ್ಲ ನೋಡಿ. ಇವೆಲ್ಲ ಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುತ್ತವೆ. ಅಂದರೆ ಆಹಾರಕ ಅವಸ್ಥೆಯಲ್ಲಿ ಪೂರ್ಣ ಶರೀರವಿದ್ದಾಗ ಮಾತ್ರ ಇವೆಲ್ಲ ಇರುತ್ತವೆ. ಅನಾಹಾರಕ ಈ ಶಬ್ದದ ಅರ್ಥವನ್ನು ನಿಮ್ಮ ಸಾಮಾನ್ಯ ಭಾಷೆಯಲ್ಲಿ ಏನು ತಿಳಿದುಕೊಳ್ಬೇಕಂದ್ರೆ, ಅನಾಹಾರಕವೆಂದರೆ ಕಾರ್ಮನ ಶರೀರ ಮಾತ್ರ ಇರುತ್ತದೆ. ಇದು ಯಾವಾಗ ಇರುತ್ತದೆ ಅನಾಹಾರಕ ತಂದ್ರೆ? ವೈಕ್ರಿಕ ಶರೀರವೂ ಇಲ್ಲ, ಔದಾರಿಕ ಶರೀರಗಳು ಇಲ್ಲ, ಆಹಾರಕ ಶರೀರ ಯಾವುದೇ ಶರೀರ ಜೀವ ಜೊತೆಗೆ ಇಲ್ಲವೇ ಇಲ್ಲ. ಒಂದು ಮಾತ್ರ ಕಾರ್ಮನ ಶರೀರವಿರುತ್ತದೆ, ಅದಕ್ಕಂತಾರೆ ಅನಾಹಾರಕ. ಅನಾಹಾರಕ ಇದು ಯಾವಾಗ ಆಗ್ತದೆ ಅಂದ್ರೆ ಜೀವದ ಮರಣವಾದಾಗ. ಈಗ ಯಾವುದೋ ಒಂದು ಮನುಷ್ಯನ ಮರಣ ಆಗಿದೆ, ಆ ಮನುಷ್ಯನ ಜೀವ ಮನುಷ್ಯ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರದಲ್ಲಿ ಹೋಗುವಾಗ ಇನ್ನೂ ಹೋಗಿ ಮುಟ್ಟಿಲ್ಲ, ಮಾರ್ಗದಲ್ಲಿ ಇದೆ. ಇನ್ನು ಮಾರ್ಗದಲ್ಲಿ ಇದೆ ಅಂತಂದ್ರೆ ಅದು ತಿಂಗಳಾನು ತಿಂಗಳಗಟ್ಲೆ ಅಥವಾ ಒಂದು ವರ್ಷ ಅಲ್ಲ ಹೀಗಿರುವುದಿಲ್ಲ. ಮಾತ್ರ ಒಂದು ಸಮಯ, 2 ಸಮಯ, 3 ಸಮಯ, 4 ಸಮಯ. 4ನೇ ಸಮಯದಲ್ಲಿ ಸಂಸಾರ ಪ್ರಾರಂಭ ಆಗ್ತದೆ. ಏನಂತಾರೆ? ಮಾತ್ರ ವಿಗ್ರಹಗತಿ ಅಥವಾ ಅನಾಹಾರಕ ಅವಸ್ಥೆ ಮಾತ್ರ 4 ಸಮಯ ಇರ್ತದೆ ಜೀವ ಆಹಾರವಿಲ್ಲದೆ. ಎಷ್ಟು ತನಕ ಇರ್ತದೆ ಜೀವ? 4 ಸಮಯ ಇರ್ತದೆ. 4ನೇ ಸಮಯದಲ್ಲಿ ಅದು ದೇವಗತಿ, ಮನುಷ್ಯಗತಿ, ತ್ರಿಯಚ್ಛಗತಿ, ನರಕಗತಿ, ಅದು ಎಲ್ಲಿ ಹೋಗೋದಿದೆ ಅಲ್ಲಿ ಹೋಗಿ ಅಲ್ಲಿಯ ಆಹಾರ ವರ್ಗನೆಗಳನ್ನು ಗ್ರಹಣ ಮಾಡುತ್ತದೆ. ನರಕದಲ್ಲಿ ಹೋದಾಗ ವೈಕ್ರಿಕ ಆಹಾರಗಳನ್ನು, ಆಮೇಲೆ ದೇವಗತಿ ಹೋದಾಗ ಅಲ್ಲಿ ವೈಕ್ರಿಕ ಆಹಾರ ವರ್ಗನೆಗಳನ್ನು, ಮನುಷ್ಯದಲ್ಲಿ ಬಂದಾಗ ಔದಾರಿಕ ಆಹಾರ ವರ್ಗನೆಗಳನ್ನು, ತ್ರಿಯಂಚದಲ್ಲಿ ಹೋದಾಗ ಔದಾರಿಕ ಆಹಾರ ವರ್ಗನೆಗಳನ್ನು ಗ್ರಹಣ ಮಾಡಿ ಶರೀರವನ್ನು ನಿರ್ಮಾಣ ಮಾಡಿಕೊಂಡ ನಂತರ ಅದು ಏನಾಗ್ತದೆ? ಶರೀರ ಪರ್ಯಾಪ್ತಿ ಪ್ರಾಪ್ತ ಆದ ನಂತರ ಅದಕ್ಕೆ ಅದು ಆಹಾರಕ ಅನ್ನಿಸಿಕೊಳ್ಳಲಿಕ್ಕೆ ಪ್ರಾರಂಭ ಆಯಿತು. ಎಷ್ಟುವರೆಗೆ ವಿಗ್ರಹಗತಿಯಲ್ಲಿದೆ ಅಷ್ಟುವರೆಗೆ ಅದು ಅನಾಹಾರಕ ಇರುತ್ತದೆ ಎಂದು ತಿಳಿದುಕೊಳ್ಳಬೇಕು. ಇನ್ನು ಅನಾಹಾರಕ ಇರುವಾಗ, ಅನಾಹಾರಕ ಅವಸ್ಥೆಯಲ್ಲಿಯೂ ಕೂಡ 5 ಗುಣಸ್ಥಾನಗಳು ಇರುವ ಸಾಧ್ಯವಿದೆ. ಮಿಥ್ಯಾತ್ವ, ಸಾಸಾಧನ, ಅಸಂಯತ, ಸಂಯೋಗ್ಯಲಿ, ಅಯೋಗ್ಯಲಿ. ಅಂದ್ರೆ ಅದು ಯಾವ ಗುಣಸ್ಥಾನದ ಜೊತೆಗೆ ಅದರ ಮರಣ ಆಗಿದೆ ಆ ಗುಣಸ್ಥಾನ ಅದರಲ್ಲಿ ಇರ್ತದೆ. ಈಗ ಯಾವ್ದಾದರೂ ಒಂದು ಮನುಷ್ಯ ಇದ್ದಾನೆ, ಅವನ 1ನೇ ಗುಣಸ್ಥಾನದಲ್ಲಿ ಅವನ ಮರಣವಾಯಿತು. ಆ ಗುಣಸ್ಥಾನವನ್ನು ತೆಗೆದುಕೊಂಡು ಅವನು ವಿಗ್ರಹಗತಿಯಲ್ಲಿ ಹೊರಟಿದ್ದಾನೆ. ಆವಾಗ ಅವನ ಗುಣಸ್ಥಾನ ಒಂದಿರ್ತದೆ. ಎಷ್ಟುವರೆಗೆ ಇದೆ ಇದೆಲ್ಲ ಕತೆ? 1 ಸಮಯ, 2 ಸಮಯ, 3 ಸಮಯ, 4 ಸಮಯದ ಕತೆ ಇದೆ. ಅಷ್ಟರಲ್ಲಿಯೇ ಕರ್ಮ ಬಂಧ ಬಿಡುವುದೇ ಇಲ್ಲ. ಪ್ರತಿ ಸಮಯಕ್ಕೂ ಸಮಯ ಪ್ರಬದ್ಧ ಕರ್ಮ ಬಂಧ ಆಗ್ತವೆ. 1ನೇ ಗುಣಸ್ಥಾನ ಇದ್ರೆ 107 ಬಂಧ ಆಗ್ತವೆ. 5 ಅಬಂಧ, ಬಂಧ ಇಚ್ಛುತ್ತಿ 3. ಇನ್ನು ಸಾಸಾಧನದಲ್ಲಿ ಅವನ ಮರಣವಾಗಿದ್ದರೆ, 2ನೇ ಗುಣಸ್ಥಾನದಲ್ಲಿ ಅವನ ಮರಣವಾಗಿದ್ದರೆ, ಅವನು ಆ ಗುಣಸ್ಥಾನವನ್ನು ತೆಗೆದುಕೊಂಡು ಹೊರಟಿದ್ದಾನೆ ಜೀವ. ಆ ಸಮಯದಲ್ಲಿ 94 ಕರ್ಮ ಬಂಧ ಆಗುತ್ತವೆ ಅನಾಹಾರಕ ಅವಸ್ಥೆಯಲ್ಲಿ. ಇನ್ನು ಅಬಂಧ 18,
ಇಚ್ಛುತ್ತಿ 24. ಅಸಂಯತ ಗುಣಸ್ಥಾನದಲ್ಲಿ ಅವನ ಮರಣವಾಗಿದ್ದರೆ ಅಂದ್ರೆ ಸಮ್ಯಕ್ ದೃಷ್ಟಿಯ ಮರಣ ಆಯ್ತು, 4ನೇ ಗುಣಸ್ಥಾನದ ಜೊತೆಗೆ ಅವನು ಮರಣ ಮಾಡಿಕೊಂಡಿದ್ದಾನೆ, ಅವನ ಜೀವ ವಿಗ್ರಹಗತಿಯಲ್ಲಿ ಇದೆ, ಆವಾಗ ಅವನಿಗೆ 75 ಕರ್ಮಗಳು ಬಂಧವಾಗುತ್ತವೆ. 75 ಕರ್ಮಗಳು ಬಂಧ ಆಗ್ತವೆ. ಮತ್ತು 37 ಕರ್ಮಗಳು ಅಬಂಧದಲ್ಲಿರುತ್ತವೆ, 74 ಕರ್ಮಗಳು ಇಚ್ಛುತ್ತಿ ಆಗುತ್ತವೆ. ಇನ್ನು ಅನಾಹಾರಕ ಅವಸ್ಥೆಯಲ್ಲಿ ಸಂಯೋಗ ಕೇವಲಿಗಳು ಅಂದ್ರೆ 13ನೇ ಗುಣಸ್ಥಾನವೃತ್ತಿ ಕೇವಲ ಜ್ಞಾನಿಗಳಿಗೂ ಕೂಡ ಅನಾಹಾರಕ ಹೇಗಿರುತ್ತದೆ, ಇದು ಪ್ರಶ್ನೆ ಬರ್ತದೆ. ಅವ್ರದ್ದು ಮರಣ ಆಗುತ್ತದೆ ಏನು? ಮರಣ ಆಗುವುದಿಲ್ಲ. ಈ 13ನೇ ಗುಣಸ್ಥಾನದಲ್ಲಿ ಅನಾಹಾರಕ ಅವಸ್ಥೆಯನ್ನು ಯಾಕೆ ಹೇಳಿದ್ದಾರೆ ಅಂತಂದರೆ ಸಮುದ್ಘಾತದ ಅಪೇಕ್ಷೆಯಿಂದ. ಸಮುದ್ಘಾತದ ಅಪೇಕ್ಷೆ ಅಂದ್ರೆ ಏನು? ಕೇವಲಿ ಭಗವಂತರು ತಮ್ಮ ಆತ್ಮ ಪ್ರದೇಶಗಳನ್ನು ಲೋಕಪೂರಣ ಆದಿ ಅಂದ್ರೆ ಲೋಕದಲ್ಲೆಲ್ಲ ಅವರು ವಿಸ್ತಾರ ಮಾಡ್ತಾರೆ. ಯಾವಾಗ ವಿಸ್ತಾರ ಮಾಡ್ತಾರೆ ಅಂತಂದ್ರೆ ಅವರ ಆಯು ಕರ್ಮ ಮಾತ್ರ ಕೊನೆಗೆ ಉಳಿದಿದೆ ಮತ್ತು ಆ ಆಯು ಕರ್ಮದ ಜೊತೆಗೆ ಎಲ್ಲಾ ಕರ್ಮಗಳನ್ನು ಅವರು ಸಮಾನ ಮಾಡಿಬಿಡ್ತಾರೆ. ಆವಾಗ ಸಮುದ್ಘಾತ ಮಾಡಿಕೊಳ್ಳುವಾಗ ಏನಾಗ್ತದೆ, ಅವರ ಆತ್ಮ ಪ್ರದೇಶಗಳು ಪ್ರತರ ಕಪಾಟ ಈ ರೀತಿಯ ಆತ್ಮ ಪ್ರದೇಶಗಳ ಆಕಾರಗಳಾಗ್ತಾ ಇರ್ತವೆ. ಅಂತ ಸಮಯದಲ್ಲಿ ಆ ಜೀವ ಅನಾಹಾರಕ ಇರುತ್ತೆ. ಅಂದ್ರೆ ಅವರ ಶರೀರವನ್ನು ಬಿಟ್ಟು ಆತ್ಮ ಪ್ರದೇಶಗಳು ಹೊರಗೆ ಹೋದಾಗ ಅವಾಗ ಏನಾಗ್ತದೆ, ಆ ಆತ್ಮ ಪ್ರದೇಶಗಳು ಅನಾಹಾರಕ್ಕೆ ಇರುತ್ತವೆ. ಆತ್ಮ ಪ್ರದೇಶಗಳು ಎಷ್ಟುವರೆಗೆ ಶರೀರದಲ್ಲಿವೆ ಅಷ್ಟುವರೆಗೆ ಅದಕ್ಕೆ ಆಹಾರಕ ಜೀವ ಅನ್ಲಿಕ್ಕೆ ಬರ್ತದೆ. ಆ ಶರೀರವನ್ನು ಬಿಟ್ಟು ಹೊರಗೆ ಹೋದಾಗ ಅನಾಹಾರಕ್ಕೆ ಇರುತ್ತದೆ. ಈ ಅಪೇಕ್ಷೆಯಿಂದ 13ನೇ ಗುಣಸ್ಥಾನದಲ್ಲಿ ಅನಾಹಾರಕ ಈ ಶಬ್ದ ಬರ್ತದೆ, ಈ ಅವಸ್ಥೆ ಬರ್ತದೆ. ಇನ್ನು ನಾವು ಹೇಳುವಾಗ ನಿಮಗೆ ಎಷ್ಟು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಅಷ್ಟು ತಿಳಿದುಕೊಳ್ಳಿ. ಇದರಲ್ಲಿ ಏನಾದರೂ ಹೆಚ್ಚಿನ ವಿಷಯ ತಿಳಿದಿದ್ದರೆ ನಮಗೆ ನೀವು ಸಂಪರ್ಕ ಮಾಡಿ, ನಾವು ಮತ್ತಿಷ್ಟು ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇವೆ. ಅನಾಹಾರಕ ಅಂದರೆ ಇದು ಆಹಾರವಿಲ್ಲದ ಅವಸ್ಥೆ. ಆಹಾರವಿಲ್ಲದ ಅವಸ್ಥೆ ಅಂತಂದರೆ ಆ ಜೀವ ಯಾವುದೇ ಗತಿಯಲ್ಲಿಯೂ ಕೂಡ ಇಲ್ಲ, ಮಧ್ಯ ಮಾರ್ಗದಲ್ಲಿ ಇದೆ. ಅಷ್ಟುವರೆಗೆ ಅದಕ್ಕೆ ಅಂದ್ರೆ ದೇವಗತಿ, ಮನುಷ್ಯಗತಿ, ತ್ರಯಂಚಗತಿ, ನರಕಗತಿ 4 ಗತಿಗಳಿಂದ ಅದು ಜೀವ ಹೊರಗೆ ಬಂದಿದೆ. ಆದ್ರೆ 4 ಗತಿಯಿಂದ ಹೊರಗೆ ಬಂದು ಅದು ಮೋಕ್ಷಕ್ಕೆ ಹೋಗಿದೇನು? ಇಲ್ಲ, ಮೋಕ್ಷಕ್ಕೆ ಕೂಡ ಹೋಗಿಲ್ಲ. ಅದು ಎಲ್ಲಿದೆ? ಸಂಸಾರದಲ್ಲಿ ಇದೆ. ಆದರೆ ಯಾವುದೇ ಒಂದು ಗತಿಯಿಂದ ಪ್ರಯಾಣ ಮಾಡಿ ಇನ್ನೊಂದು ಗತಿಗೆ ಹೋಗುವುದರಲ್ಲಿ ಇದೆ, ಅದು ಇನ್ನೂ ಹೋಗಿಲ್ಲ. ಆ ಅವಸ್ಥೆಗೆ ಅನಾಹಾರಕ ಅನ್ನುತ್ತಾರೆ. ಇನ್ನು ಹೋಗಿ ಅಲ್ಲಿಯ ಶರೀರವನ್ನು ಅದು ಪೂರ್ಣ ಮಾಡಿಕೊಂಡ ನಂತರ ಶರೀರ ಪರ್ಯಾಪ್ತಿಯನ್ನು ಅದು ಆಹಾರಕ ಆಗುತ್ತದೆ. ಆ ಅವಸ್ಥೆಯಲ್ಲಿಯೂ ಕೂಡ ಕರ್ಮ ಬಂದ ಇಚ್ಛುತ್ತಿ ಆಗ್ತದೆ. ಆದ್ರೆ ಅನಾಹಾರಕದ ಸಮಯಗಳು ಎಷ್ಟಿವೆ ಅಂತಂದ್ರೆ ಮಾತ್ರ 1 ಸಮಯ, 2 ಸಮಯ, 3 ಸಮಯ, 4 ಸಮಯ. 4ನೇ ಸಮಯದಲ್ಲಿ ನಿಯಮದಿಂದ ಆ ಜೀವ ಆಹಾರಕವೇ ಆಗುತ್ತದೆ. ಈ ಎಲ್ಲ ಸ್ವಾಧ್ಯಾಯ ಯಾವುದು ತತ್ವಾರ್ಥ ಸೂತ್ರ ಓದಿದವರಿಗೆ ಗೊತ್ತಾಗ್ತದೆ. ತತ್ವಾರ್ಥ ಸೂತ್ರದಲ್ಲಿ ಉಮಾಸ್ವಾಮಿ ಮಹಾರಾಜರು ಈ ವಿಷಯವನ್ನು ಹೇಳಿದ್ದಾರೆ. ಸರ್ವಾರ್ಥ ಸಿದ್ಧಿ, ತತ್ವಾರ್ಥ ಸೂತ್ರ ಆದಿ ಶಾಸ್ತ್ರಗಳಲ್ಲಿ ಈ
ಚರ್ಚೆ ಬರ್ತದೆ. ನೀವು ತತ್ವಾರ್ಥ ಸೂತ್ರವನ್ನು ಕೂಡ ಸ್ವಾಧ್ಯಾಯ ಮಾಡಬೇಕು. ಖಾಲಿ ಸಮಯದಲ್ಲಿ ಟಿವಿಯಲ್ಲಿಯ ಸೀರಿಯಲ್ಗಳನ್ನು ನೋಡುತ್ತಾ ಕುಳಿತುಕೊಳ್ಳೋದಕ್ಕಿಂತ ತತ್ವಾರ್ಥ ಸೂತ್ರ, ಚೋವಿಷ್ಠಾನ, ದ್ರವ್ಯ ಸಂಗ್ರಹ ಈ ಶಾಸ್ತ್ರಗಳನ್ನೆಲ್ಲ ಓದಿದರೆ ಇಂಥ ವಿಷಯಗಳೆಲ್ಲ ಗೊತ್ತಾಗ್ತವೆ. ಇದು 1 ಗಂಟೆ 3 ರಿಂದ 4 1 ಗಂಟೆ ಕೇಳಿದ್ರು ಮತ್ತೆ ಉಳಿದ ಸಮಯದಲ್ಲೆಲ್ಲ ಏನ್ ಮಾಡುವುದು, ಸೀರಿಯಲ್ಗಳನ್ನು ನೋಡುವುದು. ಒಂದಾದ ನಂತರ ಒಂದು ಸೀರಿಯಲ್ ಅನ್ನು ನೋಡಿ ನೋಡಿ ಸೀರಿಯಸ್ ಆಗುವುದು, ಮಾನಸಿಕ ರೋಗ ಬರ್ತವೆ, ಶಾರೀರಿಕ ರೋಗ ಬರ್ತವೆ ಮತ್ತು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗುವುದು. ಇದರಿಂದ ಯಾವ ಪುಣ್ಯ ಬಂಧವಾಗುವುದಿಲ್ಲ, ಆತ್ಮ ಕಲ್ಯಾಣವೂ ಆಗುವುದಿಲ್ಲ. ಅದನ್ನೇ ಬಿಟ್ಟು ಒಂದಾದ ನಂತರ ಒಂದು ಶಾಸ್ತ್ರಗಳನ್ನು ಸೀರಿಯಲ್ದಂತೆ ಓದಲಿಕ್ಕೆ ಪ್ರಾರಂಭ ಮಾಡು. ಬೆಳಗ್ಗೆ ತತ್ವಾರ್ಥ ಸೂತ್ರ, ಮಧ್ಯಾಹ್ನ ಶ್ರಾವಕಾಚಾರ, ಅದಾದ ನಂತರ ಮತ್ತೆ ಸಮಯ ಸಿಕ್ಕಾಗ ದ್ರವ್ಯ ಸಂಗ್ರಹ, ಕರ್ಮಕಾಂಡ, ಚೋವಿಷ್ಠಾನ, ಇವೆಲ್ಲ ಸೀರಿಯಲ್ಗಳಿವೆ. ಇವೆಲ್ಲಾ ಸೀರಿಯಲ್ಗಳನ್ನು ನೀವು ಒಂದು ಶೆಡ್ಯೂಲ್ ಸಮಯ ಸಾರಣಿ ತಯಾರು ಮಾಡಿ ಓದುತ್ತಾ ಹೋಗುವುದು. ಅದರಲ್ಲಿ ಒಳ್ಳೆಯ ವಿಷಯಗಳು ಓದಲಿಕ್ಕೆ ಸಿಗ್ತವೆ. ಅದನ್ನ ಏನ್ ಮಾಡುವುದು, ಬರೆದಿಡುವುದು, ಚರ್ಚೆ ಮಾಡುವುದು, ಇದನ್ನೇ ಸೀರಿಯಲ್ ಮಾಡಿಬಿಡುವುದು. ಇದರಿಂದ ಜ್ಞಾನಾವರ್ಣೀಯ ಕರ್ಮ, ದರ್ಶನಾವರ್ಣೀಯ ಕರ್ಮ ಎಲ್ಲ ನಿರ್ಜರೆ ಆಗುತ್ತವೆ. ಟಿವಿಯ ಸೀರಿಯಲ್ ನೋಡಿದರೆ ಕರ್ಮಗಳು ನಿರ್ಜರೆ ಆಗುವುದೇ ಇಲ್ಲ. ಕಷಾಯಗಳು ಉತ್ಪತ್ತಿ ಆಗ್ತವೆ, ಪ್ರಮಾದ ಬರ್ತದೆ, ಹಿಂಸೆ ಆಗ್ತದೆ, ಭಾವ ಹಿಂಸೆ ಆಗ್ತದೆ. ಅದರಿಂದ ಪಾಪ ಕರ್ಮದ ಬಂಧ ಆಗ್ತವೆ. ಇನ್ನು ಸೀರಿಯಲ್ ನೋಡುವಾಗ ಆಯು ಕರ್ಮ ಬಂಧ ಆಗ್ಬಿಟ್ರೆ ಏನ್ ಮಾಡುವುದು? ಅವಾಗ ಲೇಷ್ಯಗಳು ಯಾವಿರ್ತವೆ? ಸೀರಿಯಲ್ ನೋಡುವಾಗ ಯಾವ ಲೇಷ್ಯ ಇರುತ್ತವೆ? ಆ ಸೀರಿಯಲ್ದಲ್ಲಿ ಯಾವ ದೃಶ್ಯ ನಡೆದಿದೆ? ಅತ್ತೆ ಸೊಸೆಯ ಜಗಳ, ಅಣ್ಣ ತಮ್ಮರ ಜಗಳ, ವಿವಾಹ ವಿಚ್ಛೇದನ, ಅಥವಾ ಕಳ್ಳತನ ಮಾಡುವಂತ ದೃಶ್ಯ ನಡೆದಿದೆ, ಅದು ಮನುಷ್ಯನ ಮೇಲೆ ಏನ್ ಮಾಡ್ತದೆ? ಪರಿಣಾಮ ಬೀರ್ತದೆ. ಆ ಸಮಯದಲ್ಲಿ ಲೇಷ ಯಾವ್ದಿರ್ತದೆ? ಅಂತ ಪರಿಣಾಮ ಇದ್ದಾಗ ಅಶುಭ ಲೇಷ ಇರ್ತದೆ. ಅಶುಭ ಲೇಷ ಇದ್ದಾಗ ಯಾವ ಕರ್ಮಗಳು ಕಟ್ಟುತ್ತವೆ ಅದನ್ನು ನಾವು ಲೇಷ ಮಾರ್ಗನೆಯಲ್ಲಿ ಓದಿ ಬಂದಿದ್ದೇವೆ. ಈ ರೀತಿ ನಿಮ್ಮ ಪರಿಣಾಮಗಳನ್ನು ಶುದ್ಧವಾಗಿಟ್ಟುಕೊಳ್ಳಬೇಕಾದರೆ ಸ್ತುತಿ, ಸ್ತೋತ್ರ, ಸಾಮಾಯಿಕ, ಸ್ವಾಧ್ಯಾಯ, ಧ್ಯಾನ, ಜಪ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ ಇದರಲ್ಲಿ ನೀವು ಖರ್ಚು ಮಾಡಬೇಕು. ಅಲ್ಲಿ ಮೇಲೆ ಹೋದ ನಂತರ ಯಾವ ಸ್ವಾಧ್ಯಾಯ ಮಾಡಿದಿರಪ್ಪ ಅಂತ ಕೇಳಿದಾಗ ಏನ್ ಹೇಳೋರು? ನಾವು ದಿನಾಲು 4 ಸೀರಿಯಲ್ ನೋಡಿದ್ದೇವೆ ಅಂತಂದ್ರೆ ನಿಮ್ಮ ಲೆಕ್ಕಾಚಾರ ಬೇರೆನೇ ಇದೆ ಅಂತಾರೆ. ಸೀರಿಯಲ್ಲು ಇದು ಯಾವ ಶಾಸ್ತ್ರದಲ್ಲಿ ಹೇಳಿಲ್ಲ, ತತ್ವಾರ್ಥ ಸೂತ್ರದಲ್ಲಿ ಹೇಳಿಲ್ಲ, ಕರ್ಮಕಾಂಡದಲ್ಲಿ ಹೇಳಿಲ್ಲ, ಜೀವಕಾಂಡದಲ್ಲಿ ಹೇಳಿಲ್ಲ, ಪ್ರವಚನ ಸಾರದಲ್ಲಿ ಹೇಳಿಲ್ಲ. ಶುದ್ಧ ಭೋಜನ ಮಾಡುವುದು, ಸಾಮಾಯಿಕ ಮಾಡುವುದು, ಜಪ ಮಾಡುವುದು, ಸ್ವಾಧ್ಯಾಯ ಮಾಡುವುದು. 6 ಕ್ರಿಯೆಗಳಲ್ಲಿ ಸೀರಿಯಲ್ ಅಂತ ಒಂದು ಕ್ರಿಯೆ ಇಲ್ಲ. ದೇವಪೂಜೆ, ಗುರುಪಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಇವು 6 ಕ್ರಿಯೆಗಳನ್ನು ಭಗವಂತರ ಆಜ್ಞೆ ಇದೆ. ಭಗವಂತರ ಆಜ್ಞೆ ಸೀರಿಯಲ್ ದಿನಪೂರ್ತಿ ಸೀರಿಯಲ್ ನೋಡು, ಏನು ಕೆಲಸವೇ ಇಲ್ಲ. ಸೀರಿಯಲ್ ಕುಳಿತು ನೋಡಿ ನೋಡಿ ಶರೀರೆಲ್ಲ ಆನೆಯಂತೆ ಆಗಿಬಿಟ್ಟಿದೆ. ದಪ್ಪ ಕಾಲುಗಳು, ದಪ್ಪ ಹೊಟ್ಟೆ, ದಪ್ಪ ತಲೆಯೆಲ್ಲ ಏನಾಗಿದೆ? ಮೊಸರು ಗಡಿಗೆ ಆಗಿಬಿಟ್ಟಿದೆ. ಏನು ಹೊಳೆಯುವುದಿಲ್ಲ. ಅದೊಂದು ವ್ಯಸನ ಹತ್ತಿ ಬಿಟ್ಟಿರ್ತದೆ, ಪಚನ ಆಗುವುದಿಲ್ಲ, ರೋಗಗಳು ಬರ್ತವೆ. ವಾತ ರೋಗ, ಪಿತ್ತ ರೋಗ, ಕಫ ರೋಗ ಬರ್ತದೆ. ಅದಕ್ಕಿಂತ ಸ್ವಾಧ್ಯಾಯವನ್ನು ಮಾಡುವುದು, ಸ್ವಲ್ಪ ಕೆಲಸವನ್ನು ಮಾಡುವುದು, ಅದರಿಂದ ವ್ಯಾಯಾಮನೂ ಆಗ್ತದೆ,
ಪುಣ್ಯನು ಬರುತ್ತದೆ. ಈ ಪ್ರಕಾರ ಆಹಾರಕ ಸಂಜ್ಞೆಯ ಮತ್ತು ಅನಾಹಾರಕ ಸಂಜ್ಞೆಯಲ್ಲಿ ಬಂಧ ಅಬಂಧ ಆದಿ ಕರ್ಮಗಳ ಚರ್ಚೆ ಇಲ್ಲಿ ಪೂರ್ಣವಾಗಿದೆ. ಈ ಪ್ರಕಾರ 14 ಮಾರ್ಗನೆಗಳಲ್ಲಿ ಬಂಧ ಅಬಂಧ ಬಂಧ ಇಚ್ಛುತಿ ಕಥನ ಪೂರ್ಣವಾಯಿತು. ಮೊದಲು ಅವರು ಹೇಳಿದ್ದರು ಆಚಾರ್ಯರು, ಆಹಾರಕ ಅನಾಹಾರಕ ಮಾರ್ಗನೆಯವರೆಗೆ ನಾವು ಉತ್ತರ ಪ್ರಕೃತಿಗಳನ್ನು ಹೇಳುತ್ತೇವೆ ಅಂತ ಹೇಳಿದ್ರು. ಇನ್ನು ಮುಂದೆ ಏನ್ ಮಾಡ್ತಾರೆ ಗೊತ್ತಾ, ಮೂಲ ಪ್ರಕೃತಿಗಳು ಅಂದ್ರೆ ಯಾವುವು? ಜ್ಞಾನಾವರ್ಣೀಯ, ದರ್ಶನಾವರ್ಣೀಯ, ಮೋಹನೀಯ, ಅಂತರಾಯ, ನಾಮ, ಗೋತ್ರ, ಆಯು, ವೇದನೀಯ, ಈ 8 ಮೂಲ ಪ್ರಕೃತಿಗಳಿವೆ. ಉತ್ತರ ಪ್ರಕೃತಿಗಳು ಯಾವುವು? ಉತ್ತರ ಪ್ರಕೃತಿ ಅಂತಂದ್ರೆ ದರ್ಶನಾವರ್ಣೀಯ 9 ಭೇದಗಳು, ಜ್ಞಾನಾವರ್ಣೀಯ 5 ಭೇದಗಳು, ಮೋಹನೀಯದ 28 ಭೇದಗಳು, ಇವಕ್ಕಂತಾರೆ ಉತ್ತರ ಪ್ರಕೃತಿ. ಇನ್ನು ಮುಂದೆ ಏನ್ ಮಾಡ್ತಾರೆ, ಮೂಲ ಪ್ರಕೃತಿಗಳ ಬಗ್ಗೆ, ಮೂಲ ಪ್ರಕೃತಿಯಲ್ಲಿ ಕೂಡ ಸಾದಿ ಅನಾದಿ ಇತ್ಯಾದಿ ರೂಪ ಬಂಧದ ಭೇದಗಳನ್ನು ವಿಶೇಷ ರೂಪವಾಗಿ ಹೇಳ್ತಾರೆ ನೋಡಿ. ಇನ್ನು ಬಹಳ ವಿಷಯ, ರುಚಿಕರ ವಿಷಯವಿದೆ, ಇಂಟ್ರೆಸ್ಟಿಂಗ್ ವಿಷಯವಿದೆ. ಎಲ್ಲರೂ ಆಲಸ್ಯವನ್ನು ಬಿಟ್ಟು ಕೈಯಲ್ಲಿ ಒಂದು ನೋಟ್ಬುಕ್, ಪೆನ್ನು, ಸ್ವಚ್ಛ ಕೈಕಾಲು ಮುಖ ತೊಳೆದುಕೊಂಡು ಶುದ್ಧ ಮನಸ್ಸಿನಿಂದ ಕಡಿಮೆ ಊಟ ಮಾಡಿ ನಿದ್ದೆ ಬರದ ಹಾಗೆ